So, good morning, my dear students. Welcome to the CET classes. So, maximum ಇಲ್ಲಿ ನಾವು CET classes ಅಂತಂದರೆ ನೀಟ್ ಬಗ್ಗೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಿ. ನೀಟ್ ಮತ್ತು JEE ಕ್ವಶನ್ಸ್ಗಳನ್ನು ನೀವು ಮಟೀರಿಯಲ್ ಕೊಟ್ಟಿಲ್ಲ, ಮಟೀರಿಯಲ್ ಒಳಗಡೆ ಮ್ಯಾಕ್ಸಿಮಮ್ ಆ ರೀತಿ ಕ್ವಶನ್ಸ್ಗಳು ನಾವು. ಆಮೇಲೆ ಲಾಸ್ಟ್ ಇಯರ್ ಈ ವರ್ಷದ್ದು ವೆರಿ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷ ಲೈಕ್ CET ಆ ರೀತಿ ನೀಟ್ ಎಕ್ಸಾಮ್ ಇತ್ತು. ಕೆಮಿಸ್ಟ್ರಿ, ಸಿಂಪಲ್ ಕೆಮಿಸ್ಟ್ರಿ, ಆಮೇಲೆ ಕೆಲವೊಂದು ಸ್ಟೇನ್ ಕಾಲೇಜ್ನ ಡಿಸ್ಕಷನ್ ಮಾಡಿದ್ದೀವಲ್ಲ, ಅವು ಮ್ಯಾಕ್ಸಿಮಮ್ ಕ್ವಶನ್ಸ್ ಅದರಲ್ಲಿ ಬಂದಿದ್ದು. ಅದೇ ರೀತಿ ಈಗ ನಿಮಗೆ ಸಿನಾಪ್ಸಿಸ್ ಹೇಳಿದ್ದು ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಸಿನಾಪ್ಸಿಸ್ ಬಗ್ಗೆ ಗೊತ್ತು. ಈಗ ಕ್ವಶನ್ ಆನ್ಸರ್ಗಳನ್ನು ಡಿಸ್ಕಸ್ ಮಾಡ್ಕೋತ ಹೋಗೋದು. ಐ ಥಿಂಕ್ ನೀವು ಮನೆಯೊಳಗಡೆ ಕೆಲವೊಂದಿಷ್ಟು ಟ್ರೈ ಮಾಡಿರಿ ಅಂತ ತಿಳ್ಕೊತೀನಿ. ಸೊ ಎಸ್ ಇರಲಿ, ಈಗ ಫಸ್ಟ್ ಕ್ವಶನ್ ಇಂದ ಹೋಗೋಣ. ಫಸ್ಟ್ ಕ್ವಶನ್ ಏನೈತಿ, ದಿಸ್ ನೀಟ್ JEE ಆನ್ ಹ್ಯಾಲೋಲ್ಕೇನ್ಸ್ ಆ್ಯಂಡ್ ಹ್ಯಾಲೋರಿನ್ಸ್ ನಿನ್ನೆ ಕೊಟ್ಟಿದ್ದ ಮಟೀರಿಯಲ್ ಇದು. ಅದರಲ್ಲಿ ಫಸ್ಟ್ ಕ್ವಶನ್ ನೋಡೋಣ. ದ ಪೊಸಿಷನ್ ಆಫ್ ದ BR ಇನ್ ದ ಕಂಪೌಂಡ್, ಲೈಕ್ ಕಂಪೌಂಡ್ ನೋಡ್ರಿ, ಇಲ್ಲಿ ಫಸ್ಟ್ ಕ್ವಶನ್ ಡಿಸ್ಕಸ್ ಮಾಡತ್ತೀನಿ. ಈಗ ಕಂಪೌಂಡ್ ಯಾವುದಪ್ಪ ಅಂತಂದ್ರೆ CH3 CH ಡಬಲ್ ಬಾಂಡ್ CH C ಅನ್ನ BR ಹಿಂಗೆ ಬರ್ಕೋತೀನಿ. BR ನಂತರ CH3 ಟ್ವೈಸ್ ಐತಿ ಅಂದ್ರೆ CH3 ಏನು ಕೇಳ್ಯಾರ ಅಂತಂದ್ರೆ ಅವರು ದ ಪೊಸಿಷನ್ ಆಫ್ BR ಇನ್ ದ ಕಂಪೌಂಡ್ ಲೈಕ್ ದಿಸ್ ಕಂಪೌಂಡ್ ಕೇಳಾರು. ಆಪ್ಷನ್ 1 ಈಸ್ ಅಲೈಲ್ ಅಂತ ಕೊಟ್ಟರು, ಆಪ್ಷನ್ 2 ಈಸ್ ಅರೈಲ್ ಅಂತ ಕೊಟ್ಟರು, ಆಪ್ಷನ್ 3 ಈಸ್ ವಿನೈಲ್ ಅಂತ ಕೊಟ್ಟರು, ಆಪ್ಷನ್ 4 ಈಸ್ ಸೆಕೆಂಡರಿ ಅಂತ ಕೊಟ್ಟರು. ಸೊ BR ಮೀನ್ಸ್ ಹ್ಯಾಲೋಜನ್ ಈಸ್ ಅಟ್ಯಾಚ್ಡ್ ಟು ದ ಕಾರ್ಬನ್ ಆಟಮ್, ದಿಸ್ sp3 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ ನೆಕ್ಸ್ಟ್ ಟು ದ ಕಾರ್ಬನ್ ಡಬಲ್ ಬಾಂಡ್ ಐತೆ ಅಂತಂದ್ರೆ ಸೊ ನಮ್ಗೆ ಏನಾಗೈತೆ ಹೇಳ್ರಿ, ದಿಸ್ ಇಸ್ ಅಲೈಲಿಕ್ ಹ್ಯಾಲೈಡ್ ಆಗುತ್ತೆ. ಹಂಗಾದ್ರೆ ಆಪ್ಷನ್ ಯಾವ್ದು ಕರೆಕ್ಟ್ ಅಂದಂಗ ಆಪ್ಷನ್ ಫಸ್ಟ್ 1 ಈಸ್ ರೈಟ್ ಆನ್ಸರ್. ಅಂದ್ರೆ ಒಂದನೇ ಕ್ವಶನ್ ಆನ್ಸರ್ ಯಾವ್ದು ಹೇಳ್ರಿ, ಫಸ್ಟ್ ಆಪ್ಷನ್ ಈಸ್ ರೈಟ್ ಆನ್ಸರ್. ಓಕೆ, ಇನ್ ಕ್ವಶನ್ ನಂಬರ್ 2 ನೋಡೋಣ. ಹೌದಾ, ಅರ್ಥ ಆಯ್ತು? ಒಂದನೇ ಕ್ವಶನ್ ಆಪ್ಷನ್ ಯಾವ್ದು ಹೇಳ್ರಿ, ಫಸ್ಟ್ ಆಪ್ಷನ್ ಇಟ್ ಈಸ್ ಅಲೈಲಿಕ್ ಪೊಸಿಷನ್. ಯಾವ ಪೊಸಿಷನ್ ಐತೆ ಇದು ಅಲೈಲಿಕ್ ಪೊಸಿಷನ್. ಓಕೆ, ಇನ್ ಕ್ವಶನ್ ನಂಬರ್ 2 ನೋಡೋಣ. ಕ್ವಶನ್ ನಂಬರ್ 2 ಏನು ನೋಡ್ರಿ, ಬೆಂಜೀನ್ ಈಸ್ ರಿಯಾಕ್ಟ್ ವಿತ್ N-propyl chloride in the presence of anhydrous AlCl3 to gives option 1 3-propyl 1-chlorobenzene, option 2 N-propyl benzene, option 3 no reaction, and option 4 isopropyl benzene. ಏನೇನು ಕೊಟ್ಟಾರ ನೋಡೋಣ. ಬೆಂಜೀನ್ ಅನ್ನ ಅವ್ರು ಏನ್ ಮಾಡ್ತಾರ ಅಂದ್ರೆ ಬೆಂಜೀನ್ ಈಸ್ ರಿಯಾಕ್ಟ್ ವಿತ್ N-propyl chloride ಅಂತಾರೆ. N-propyl chloride ಅಂದ್ರೆ CH3 CH2 CH2 Cl. this is benzene compound and this is N-propyl chloride. N-propyl chloride in the presence of ಏನಂತಂದಾರ anhydrous AlCl3. it is catalyst and it is acts as Lewis acid. Lewis acid ಅಂತಂದ್ರೆ ಈ Cl ಅನ್ನ ತಗೊಂಡ್ಬಿಡುತ್ತೆ. ಈ Cl ಅನ್ನ Cl ಮೈನಸ್ ಆಗಿ ತಗೋಬೇಕು. Cl ಮೈನಸ್ ಆಗಿ ತಗೊಂಡ್ರಂತಂದ್ರ ನಾವು ನೋಡ್ರಿ CH3 CH2 ಇದ್ರ ಮೇಲೆ ಯಾವ ಚಾರ್ಜ್ ಅಂದ್ರೆ ಪ್ಲಸ್ ಚಾರ್ಜ್ ಬರುತ್ತೆ. ಯಾಕಂದ್ರೆ ಇದು Cl ಮೈನಸ್ ಆಗಿ ಹೋಗಿರುತ್ತೆ. ಆಮೇಲೆ ಏನಾಗಬೇಕು ಅಂತಂದ್ರೆ ಇದ್ರ ಮೇಲೆ ಪ್ಲಸ್ ಚಾರ್ಜ್ ಆಗಿ ಹೋಗಿರುತ್ತೆ. ಸೊ ಇದ್ರ ಮೇಲೆ ಫಸ್ಟ್ ಕಾರ್ಬನ್ ಆಟಮ್ ಮೇಲೆ ಫಸ್ಟ್ ಚಾರ್ಜ್. ಬಟ್ ದಿಸ್ ಇಸ್ ಪ್ರೈಮರಿ ಕಾರ್ಬೋಕ್ಯಾಟೈನ್ ಅಂತೀವಿ. ಏನಂತೀವಿ, ಪ್ರೈಮರಿ ಕಾರ್ಬೋಕ್ಯಾಟೈನ್. ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಟ್ ಈಸ್ ಅನ್ಸ್ಟೇಬಲ್ ಆಸ್ ಕಂಪೇರ್ಡ್ ಟು ಸೆಕೆಂಡರಿ. ಸ್ಟೆಬಿಲಿಟಿ ಹೇಳಿದ್ವಿ ಅಂತಂದ್ರೆ ಟರ್ಷರಿ ಕಾರ್ಬೋಕ್ಯಾಟೈನ್ ಈಸ್ ಮೋರ್ ಸ್ಟೇಬಲ್ ದ್ಯಾನ್ ಸೆಕೆಂಡರಿ ದ್ಯಾನ್ ದ ಪ್ರೈಮರಿ. ಇಲ್ಲಿ ಏನಾಗೈತಪ್ಪ ಅಂತಂದ್ರೆ ಹೈಡ್ರೈಡ್ ಶಿಫ್ಟ್ ಆಗುತ್ತೆ. ಹೆಚ್ಚು ಶಿಫ್ಟ್ ಅಂತೀವಿ ನಾವು. ಹೆಚ್ಚು ಶಿಫ್ಟ್ ಅಂತಂದ್ರೆ ಹೈಡ್ರೈಡ್ ಶಿಫ್ಟ್ ಅಂದ್ರೆ ಇಲ್ಲಿ ಒಂದು ಹೈಡ್ರೋಜನ್ ಶಿಫ್ಟ್ ಆಗಿ ಇಲ್ಲಿ ಬರುತ್ತೆ. ಶಿಫ್ಟ್ ಆಗಿ ಅಲ್ಲಿ ಬಂತಂದ್ರೆ ಇದು ಆಸ್ ಇಟ್ ಈಸ್ CH3 ಐತಿ. ಇಲ್ಲಿ ಒಂದು ಹೈಡ್ರೋಜನ್ ಈ ಕಡೆ ಶಿಫ್ಟ್ ಆಗಿ ಬಂತಂದ್ರೆ ಇದ್ರ ಮೇಲೆ CH ಆಗುತ್ತಾ. ಇದು ಅಗೇನ್ ಏನಾಗೈತಪ್ಪ ಅಂತಂದ್ರೆ CH3 ಆಗುತ್ತೆ. ಇಲ್ಲಿ ನಮ್ಗೆ ಏನ್ ಬರುತ್ತೆ ಅಂದ್ರೆ ಪ್ಲಸ್ ಚಾರ್ಜ್. ಅಂದ್ರೆ ನಮ್ಗೆ ಏನ್ ಹೇಳ್ತೀವಿ, ಸೆಕೆಂಡರಿ ಕಾರ್ಬೋಕ್ಯಾಟೈನ್ ದಿಸ್ ಇಸ್ ಸ್ಟೇಬಲ್. ಈ ಸ್ಟೆಬಿಲಿಟಿ ಸಲುವಾಗಿ ಹೈಡ್ರೈಡ್ ಶಿಫ್ಟ್ ಆಗುತ್ತೆ. ಅವಾಗ ಈ ಸೆಕೆಂಡರಿ ಕಾರ್ಬೋಕ್ಯಾಟೈನ್ ಬೆಂಜೀನ್ ರಿಯಾಕ್ಟ್ ಆಗಿ ಬರ್ತಕ್ಕಂಥ ಬೆಂಜೀನ್ ಎಷ್ಟೇ ಪೊಸಿಷನ್ ಅಟ್ಯಾಚ್ ಆಗಬೇಕು ಅಂತಂದ್ರೆ ಸೆಕೆಂಡ್ ಪೊಸಿಷನ್ ಆಫ್ ದ ಕಾರ್ಬನ್ ಅಟ್ಯಾಚ್ ಆಗುತ್ತಾ. ಸೊ ಹಿಯರ್ CH3 ಹಿಯರ್ ಬೆಂಜೀನ್ ರಿಂಗ್. ಇದಕ್ಕೆ ನಾವು ಏನಂತೀವಪ್ಪ ಅಂತಂದ್ರೆ ಐಸೋಪ್ರೋಪೈಲ್ ಬೆಂಜೀನ್ ಅಂತ ಹೇಳ್ರಿ. ದಿಸ್ ಇಸ್ ಐಸೋಪ್ರೋಪೈಲ್ ಬೆಂಜೀನ್. ಆರ್ ಇದಕ್ಕೆ ನಾವು ಏನಂತೀವಪ್ಪ ಅಂದ್ರೆ ಕ್ಯುಮೀನ್ ಅಂತೀವಿ. ಕ್ಯುಮೀನ್ ಆರ್ ಐಸೋಪ್ರೋಪೈಲ್ ಬೆಂಜೀನ್. ಹಾಗಾದ್ರೆ ಆಪ್ಷನ್ ಯಾವ್ದು ಕರೆಕ್ಟ್ ಆಯ್ತು ಹೇಳ್ರಿ. ನೀವು ಎಲ್ಲರೂ ಆನ್ಸರ್ ಐ ಥಿಂಕ್ N-propyl benzene ಅಂತ ಆನ್ಸರ್ ಹಾಕೊಂಡಿರ್ತೀರಿ. ಆನ್ಸರ್ ಅದಲ್ಲ. ಯಾಕೆ ಇಲ್ಲಿ ಅಂತಂದ್ರೆ ಬಿಕಾಸ್ ಆಫ್ ಸ್ಟೆಬಿಲಿಟಿ ಹೈಡ್ರೈಡ್ ಶಿಫ್ಟ್ ಆಗುತ್ತೆ. ಪ್ರೈಮರಿ ಕಾರ್ಬೋಕ್ಯಾಟೈನ್ ಇಸ್ ಲೆಸ್ ಸ್ಟೇಬಲ್ ದ್ಯಾನ್ ಸೆಕೆಂಡರಿ.
ಹೈಡ್ರೈಡ್ ಶಿಫ್ಟ್ ಆಗಿ ಇಲ್ಲಿದೊಂದು ಹೈಡ್ರೋಜನ್ ಈ ಕಡೆ ಶಿಫ್ಟ್ ಆಗುತ್ತೆ, ಆಟೋಮೆಟಿಕ್ ಇದ್ರ ಮೇಲೆ ಪ್ಲಸ್ ಚಾರ್ಜ್ ಬರುತ್ತೆ. ಸೊ ಅವಾಗ ಐಸೋಪ್ರೊಪೈಲ್ ಬೆಂಜೀನ್ ಆಪ್ಷನ್ ನಂಬರ್ ಎಷ್ಟು ಕರೆಕ್ಟ್ ಹೇಳಿ? ಸೆಕೆಂಡ್ ಒನ್, ಆಪ್ಷನ್ ನಂಬರ್ 4 ಈಸ್ ರೈಟ್ ಆನ್ಸರ್. ಓಕೆ, ಅರ್ಥ ಆಯ್ತು ಅಂತ ತಿಳ್ಕೊಂಡಿರ್ತೀವಿ. ರಿಯಾಕ್ಷನ್ ಬರ್ಕೋರಿ ಎಲ್ಲ. ನೆಕ್ಸ್ಟ್ ನೋಡ್ರಿ ಕ್ವಶನ್ ನಂಬರ್ 3. when propene is heated with chlorine to give 700 Kelvin temperature, it gives the compound. ನಾನು ನಿನ್ನೆ ಕ್ಲಾಸ್ನಾಗ ರಿಯಾಕ್ಷನ್ ಬರೆಸ್ಬಿಟ್ಟೆ ನಾನು. propene is heated with chlorine at 700 to 773 Kelvin ಅಂತ ಬರ್ಸಿ ನಾನು ನಿನ್ನೆ ಸಿನಾಪ್ಸಿಸ್ ಒಳಗಡೆ. ಹೌದಾ? ನೋಡ್ರಿ, ಏನಾದ್ರೂ ಮೂರನೇ ಕ್ವಶನ್, ಎರಡನೇ ಡಿಸ್ಕಷನ್ ಮಾಡಿದ್ವಿ. ಈಗ ಥರ್ಡ್ ಕ್ವಶನ್, ವೆನ್ ಪ್ರೋಪೀನ್ ಅಂತಂದ್ರೆ when propene CH3 CH double bond CH2, this is propene is react with ಎದ್ರ ಜೋಡಿ ಅಂತಾರಪ್ಪ ಅಂತಂದ್ರೆ ಅವರು ಕ್ಲೋರಿನ್ ಜೊತೆ ರಿಯಾಕ್ಟ್ ಆಗೈತೆ ಅಂತ ಹೇಳ್ತಾರೋ. ಇನ್ ದ ಪ್ರೆಸೆನ್ಸ್ ಆಫ್ 700 ಕೆಲ್ವಿನ್ ಟೆಂಪರೇಚರ್ ಆಗುತ್ತೆ ಅಂತ ಹೇಳ್ತಾರೋ. ಆವಾಗ ಬರ್ತಕ್ಕಂಥ ಕಂಪೌಂಡ್ ಯಾವುದು ಅಂತ ಕೇಳ್ತಾರೋ. ಒಂದನೇ ಆಪ್ಷನ್ ಪಾಲಿವಿನೈಲ್ ಕ್ಲೋರೈಡ್ ಅಂತಾರೋ, ಎರಡನೇ ಆಪ್ಷನ್ ನೋ ರಿಯಾಕ್ಷನ್ ಅಂತಾರೋ, ಮೂರನೇ ಆಪ್ಷನ್ 1,1 ಡೈಕ್ಲೋರೋಪ್ರೋಪೇನ್ ಅಂತಾರೋ, ಆಮೇಲೆ ನಾಲ್ಕನೇ ಆಪ್ಷನ್ನು ಅಲೈಲಿಕ್ ಕ್ಲೋರೈಡ್ ಅಂತಾರೆ. ಇಲ್ಲಿ ನೋಡ್ರಿ 700 ಕ್ಯಾಲ್ವಿನ್ ಬಂತಂತಂದ್ರೆ ನಾ ಹೇಳಿದ್ನು ಅಲೈಲಿಕ್ ಹ್ಯಾಲೋಜಿನೇಷನ್ ರಿಯಾಕ್ಷನ್ ಅಂದ್ರೆ ಥರ್ಡ್ ಕಾರ್ಬನ್ ಆಟಮ್ ಹೈಡ್ರೋಜನ್ ರಿಯಾಕ್ಟ್ ಶಿಫ್ಟ್ ಆಗಿ ಬರ್ತಾ ಏನ್ ಬರ್ತೈತಪ್ಪ ಅಂದ್ರೆ Cl CH2 ಸಿಂಗಲ್ ಬಾಂಡ್ CH ಡಬಲ್ ಬಾಂಡ್ CH2 ಪ್ಲಸ್ ಆಫ್ HCl ರಿಮೂವ್ ಆಗಿ ಹೋಗುತ್ತಾ. ಇದಕ್ಕ ನಾವು ಏನಂತೀವಪ್ಪ ಅಂತಂದ್ರೆ ಅಲೈಲಿಕ್ ಹ್ಯಾಲೋಜಿನೇಷನ್ ರಿಯಾಕ್ಷನ್. ನಿನ್ನೆ ಹೇಳಿ ನಾನು ನಿನ್ನೆ ಕ್ಲಾಸ್ನಾಗ ಹೇಳಿ ಅಲೈಲಿಕ್ ಹ್ಯಾಲೋಜಿನೇಷನ್ ಅಂದ್ರೆ ಕಂಪೌಂಡ್ ಯಾವುದು ಅಂತ ಹೇಳಿ ನಮ್ಗೆ ಅಲೈಲ್ ಕ್ಲೋರೈಡ್ ಆಪ್ಷನ್ ಐತೆ ನೋಡ್ರಿ. ಅಲೈಲ್ ಕ್ಲೋರೈಡ್ ಆಪ್ಷನ್ ಎಸ್. ಆಪ್ಷನ್ ನಂಬರ್ ಎಷ್ಟಪ್ಪ ಅಂತಂದ್ರೆ ಥರ್ಡ್ ಕ್ವಶನ್, ಆಪ್ಷನ್ ನಂಬರ್ 4 ಈಸ್ ರೈಟ್ ಆನ್ಸರ್. ಓಕೆ, ಇನ್ ನೆಕ್ಸ್ಟ್ ಕ್ವಶನ್ ನಂಬರ್ 4 ಹೋಗೋಣ. ಹೌದಾ? ಕ್ವಶನ್ ನಂಬರ್ 4 ಏನಿದೆ ನೋಡ್ರಿ ಅಂತಂದ್ರೆ ಈಥೈಲಿನ್ ಡೈಕ್ಲೋರೈಡ್. Keep in mind, ethylene dichloride and ethylidene dichloride are isomeric compound. ಇಲ್ಲಿ ನಾವು ನಿಮಗೆ ಹೇಳಿ ನಾನು ಫಾರ್ ಎಕ್ಸಾಂಪಲ್ ಜೆಮಿನಲ್ ಡೈಹ್ಯಾಲೈಡ್ಸ್ ಅಂಡ್ ವೆಸಿನಲ್ ಡೈಹ್ಯಾಲೈಡ್ಸ್ ಹಲೋ ಅಲ್ಕೇನ್ಯಾಗ ನಾವು ಕಲಿತಬೇಕು. ಜೆಮಿನಲ್ ಡೈಹ್ಯಾಲೈಡ್ಸ್ ವೆಸಿನಲ್ ಡೈಹ್ಯಾಲೈಡ್ಸ್ ಅಂದ್ರೆ ದೀಸ್ ಆರ್ ದಿ ಐಸೋಮೆರಿಕ್ ಕಂಪೌಂಡ್ಸ್. ಐಡೆಂಟಿಫೈ ದ ಸ್ಟೇಟ್ಮೆಂಟ್ ವಿಚ್ ಈಸ್ ನಾಟ್ ಅಪ್ಲಿಕೇಬಲ್ ಫಾರ್ ಬೋತ್ ಅಂದರು. ಬೋತ್. ಫಸ್ಟ್ ಒನ್, ಇಟ್ ರಿಯಾಕ್ಟ್ ವಿತ್ ಆಲ್ಕೋಹಾಲಿಕ್ ಪೊಟ್ಯಾಶ್. ಸೆಕೆಂಡ್ ಒನ್, ಇಟ್ ರಿಯಾಕ್ಟ್ ವಿತ್ aqueous potash to give the same product ಅಂದರು. ಮೂರನೇದು ಆರ್ ಡೈಹ್ಯಾಲೈಡ್ಸ್ ಅಂದರು. ನಾಲ್ಕನೇದು ಬೆಲಿಸ್ಟೀನ್ ಟೆಸ್ಟ್, ಅದು ಬ್ರಿಲಿ ಆಗಿದ್ದದ ಬೆಲಿಸ್ಟೀನ್ ಟೆಸ್ಟ್ ಆರ್ ಅಲ್ಲಿ ಮುಂದೆ ಬರ್ಕೋಬೇಕು. ಇಟ್ ಈಸ್ ಯೂಸ್ಡ್ ಫಾರ್ ದ ಡಿಟೆಕ್ಷನ್ ಆಫ್ ಹ್ಯಾಲೈಡ್ಸ್. ಇಟ್ ಈಸ್ ಟೆಸ್ಟ್ ಫಾರ್ ಹ್ಯಾಲೈಡ್ ಅನ್ನ ಟೆಸ್ಟ್ ಮಾಡ್ಬೇಕಂದ್ರೆ ಬೆಲಿಸ್ಟೀನ್ ಟೆಸ್ಟ್ ಯೂಸ್ ಮಾಡ್ತಾರೋ. ಅವ್ರು ಏನ್ ಕೇಳ್ಯಾರ ಅಂತಂದ್ರೆ ಈಥೈಲಿಡೀನ್ ಡೈಕ್ಲೋರೈಡ್ ಫಸ್ಟ್ Cl CH2 Cl ಇದಕ್ಕೆ ನಾವು ಏನಂತೀವಪ್ಪ ಅಂತಂದ್ರೆ ಈಥೈಲಿನ್ ಡೈಕ್ಲೋರೈಡ್ ಅಂತ ವೆಸಿನಲ್ ಡೈಹ್ಯಾಲೈಡ್. ಅದೇ ರೀತಿ ಇನ್ನೊಂದು ಈಥೈಲಿಡೀನ್ ಡೈಕ್ಲೋರೈಡ್ ಅಂದ್ರೆ CH3CHCl2 ಅಂತ. ಓಕೆ, ಇದಕ್ಕೆ ಅವ್ರು ಏನಂತಾರಪ್ಪ ಅಂತಂದ್ರೆ ಈಥೈಲಿಡೀನ್ ಡೈಕ್ಲೋರೈಡ್. ಇದಕ್ಕೆ ನಾನು ಜಮಿನಲ್ ಅಂತ ಎಸ್. ಅವರು ಅಪ್ಲಿಕೇಬಲ್ ಈ ಸ್ಟೇಟ್ಮೆಂಟ್ ಈಸ್ ರಿಯಾಕ್ಟ್ ವಿತ್ ಆಲ್ಕೋಹಾಲಿಕ್ ಪೊಟ್ಯಾಶ್ ಜೊತೆ ಎಲ್ಲ ಏನು ಹ್ಯಾಲೋಜನ್ ಇತ್ತು ಅಂತಂದ್ರೆ ಆಲ್ಕೋಹಾಲಿಕ್ ಪೊಟ್ಯಾಶ್ ಜೊತೆ ರಿಯಾಕ್ಟ್ ಆಗೇ ಆಗ್ತಾವು. ಡಿಹೈಡ್ರೋ ಹ್ಯಾಲೋಜಿನೇಷನ್ ಬೀಟಾ ಐರನೇಷನ್ ಅಂದ್ರೆ ಕರೆಕ್ಟ್ ಸ್ಟೇಟ್ಮೆಂಟ್ ಐತಿ. ಆಮೇಲೆ ಮೂರನೇ ಆಪ್ಷನ್ ಹೋಗೋಣ, ಎರಡನೇ ಬಿಡೋಣ, ಮೂರನೇ ಆಪ್ಷನ್ ಹೋಗೋಣ. ಆರ್ ದಿ ಡೈಹ್ಯಾಲೈಡ್ಸ್. ಇಲ್ಲೂ ಎರಡು ಹ್ಯಾಲೋಜನ್ ಅದಾವ, ಇಲ್ಲೂ ಎರಡು ಹ್ಯಾಲೋಜನ್ ಡೈಹ್ಯಾಲೈಡ್ಸ್. ಅದು ಕರೆಕ್ಟ್ ಆಪ್ಷನ್ ಐತಿ, ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ. ಆಮೇಲೆ ದೀಸ್ ಆರ್ ರೆಸ್ಪಾಂಡ್ ಫಾರ್ ದ ಬೆಲಿಸ್ಟೀನ್ ಟೆಸ್ಟ್ ಫಾರ್ ಹ್ಯಾಲೈಡ್ಸ್. ಇದು ಹ್ಯಾಲೈಡ್ ಐತಿ, ಇಲ್ಲೂ ಹ್ಯಾಲೈಡ್ ಐತು, ಅದು ಸಹಿತ ಕರೆಕ್ಟ್. ಆಪ್ಷನ್ 2 ನೋಡ್ರಿ. ಈಗ aqueous potash ಜೊತೆ ರಿಯಾಕ್ಟ್ ಆಯ್ತು ಅಂತಂದ್ರೆ ಇಟ್ ಗಿವ್ಸ್ ದ ಸೇಮ್ ಪ್ರಾಡಕ್ಟ್ ಅಂದ್ರೆ ಸೇಮ್ ಪ್ರಾಡಕ್ಟ್ ಬರಂಗಿಲ್ಲ, ಡಿಫ್ರೆಂಟ್ ಪ್ರಾಡಕ್ಟ್ ಬರ್ತಾವೆ. ವೆನ್ ಇಟ್ ರಿಯಾಕ್ಟ್ ವಿತ್ aqueous potash ಅಂತಂದ್ರೆ KOH, aqueous KOH ಜೊತೆ ರಿಯಾಕ್ಟ್ ಆಯ್ತಂದ್ರೆ Cl ಜಾಗದಾಗ OH ಬರ್ತಾವೆ. OH CH2 OH ಬರ್ತವೆ. ಅದೇ ರೀತಿ ಇದು ಸಹಿತ aqueous potash ಜೊತೆ aqueous KOH ಜೊತೆ ರಿಯಾಕ್ಟ್ ಆಯ್ತಂದ್ರೆ CH3 CH2 ಬರ್ತವೆ. ಸೇಮ್ ಪ್ರಾಡಕ್ಟ್ ಅದು ಡಿಫ್ರೆಂಟ್ ಪ್ರಾಡಕ್ಟ್. ಹಂಗಾದ್ರೆ ಆಪ್ಷನ್ ಏನಾಗ್ತೈತಪ್ಪ ಅಂತಂದ್ರೆ ನಮ್ಗೆ ಸೆಕೆಂಡ್ ಆಪ್ಷನ್ ಈಸ್ ನಾಟ್ ಅ ಕರೆಕ್ಟ್ ಸ್ಟೇಟ್ಮೆಂಟ್. ಇಟ್ ಈಸ್ ನಾಟ್ ಅಪ್ಲಿಕೇಬಲ್ ಫಾರ್ ಬೋತ್ ಬಿಕಾಸ್ ಇಟ್ ಗಿವ್ಸ್ ಅ ಡಿಫ್ರೆಂಟ್ ಪ್ರಾಡಕ್ಟ್. ಸೊ ದೇರ್ಫೋರ್ ಆಪ್ಷನ್ ಯಾವುದು ಕೊಡಬೇಕು ಅಂತಂದ್ರೆ ನಾವು
ಕ್ವಶನ್ ನಂಬರ್ 4ಗೆ ಆಪ್ಷನ್ ಯಾವ್ದು ಹೇಳ್ರಿ 2. ಅಲ್ಲಿ ಸೇಮ್ ಪ್ರಾಡಕ್ಟ್ ಇದ್ದಲ್ಲಿ ಡಿಫ್ರೆಂಟ್ ಪ್ರಾಡಕ್ಟ್ ಬರಬೇಕು. ಆ ಡಿಫ್ರೆಂಟ್ ಪ್ರಾಡಕ್ಟ್ ಅನ್ನು ಏನು ಡಿಫ್ರೆಂಟ್ ಯಾವ್ದ್ರ ಜೋಡಿ ರಿಯಾಕ್ಟ್ ಆಗಲ್ಲ, ಅಕ್ವಿಯಸ್ ಜೊತೆ ರಿಯಾಕ್ಟ್ ಆಗಲ್ಲ. ಅಂದ್ರೆ ಆಪ್ಷನ್ ನಂಬರ್ 2 ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ ಎಷ್ಟು ನೋಡ್ರಿ ಈಗ 5. ಎಸ್ ಕ್ವಶನ್ ನಂಬರ್ 5 ನೋಡ್ರಿ. ಐಡೆಂಟಿಫೈ ದ Z in the following series. ಫಸ್ಟ್ ನೋಡ್ರಿ ಏನೈತಿ ಅಂತಂದ್ರ ಕ್ವಶನ್ ನಂಬರ್ 5 CH2 ಡಬಲ್ ಬಾಂಡ್ CH2 is react with HBr. It gives ಏನು ಬರ್ತದಪ್ಪ ಅಂದ್ರೆ ಇದು ಬಂತು CH3 CH2 Br ಬರ್ತದೆ. ಹೌದಾ? ಫರ್ದರ್ ಇದನ್ನ ಹೈಡ್ರೋಲೈಸಿಸ್ ಮಾಡ್ತಾರ. ಹೈಡ್ರೋಲೈಸಿಸ್ ಮಾಡಿದ್ರೆ ಅಂತಂದ್ರೆ ಈ Br ಏನು ಆಗುತ್ತಾ ಆ ಜಾಗದಾಗ ಏನು ಬರ್ತಂದ್ರೆ CH3 CH2OH ಆಲ್ಕೋಹಾಲ್ ಬರ್ತದೆ, ಇಥನಾಲ್. ಅದಾದ್ಮೇಲೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಇದನ್ನ ನಾನು ಬರ್ಸಿದಿಲ್ಲ ನಿಮ್ಗೆ. I2 in the presence of NaOH excess of I2 ಅಂತ ಬರ್ತಾರೆ. I2 ಏನಾಗಿರುತ್ತೆ ಅಂತಂದ್ರೆ ಅಯೋಡಿನ್ ಏನಾಗಿರುತ್ತೆ ಇಲ್ಲಿ ಎಕ್ಸೆಸ್ ಇರುತ್ತೆ. ಸೊ ಎಸ್ ಇದ್ರ ಜೋಡಿ ರಿಯಾಕ್ಟ್ ಆದಾಗ ಬರ್ತಕ್ಕಂಥ ಕಂಪೌಂಡ್ ಯಾವುದು ಅಂತಂದ್ರೆ CH3 ಕಂಪೌಂಡ್. ದಿಸ್ ಇಸ್ ಹೈಡ್ರೋಫಾರ್ಮ್ ರಿಯಾಕ್ಷನ್ ಅಂತ. ದಿಸ್ ಇಸ್ ಕಾಲ್ಡ್ ಆಸ್ ಹೈಡ್ರೋಫಾರ್ಮ್ ರಿಯಾಕ್ಷನ್ ಅಂತಾರು. ಒಂದು ಏನ್ ಬರ್ತದೆ ಆಪ್ಷನ್ ಐತೆ ನೋಡ್ರಿ CH3. ಎಸ್ ಒಂದು CH3 ಬರುತ್ತೆ ಪ್ಲಸ್ ಇನ್ನೊಂದು ಏನ್ ಬರುತ್ತಪ್ಪ ಅಂತಂದ್ರೆ ಬೈ ಪ್ರಾಡಕ್ಟ್ CH3OH ಬರುತ್ತೆ. ಸೊ ಅಗೇನ್ ಇನ್ನೊಂದು ಬೈ ಪ್ರಾಡಕ್ಟ್ ಹೈಡ್ರೋಜನ್ ಅಯೋಡೈಡ್, ದಟ್ ಈಸ್ HI. ದಿಸ್ ರಿಯಾಕ್ಷನ್ ಈಸ್ ಕಾಲ್ಡ್ ಆಸ್ ಹೈಡ್ರೋಫಾರ್ಮ್ ರಿಯಾಕ್ಷನ್. ಇಲ್ಲಿ ಒಂದು ತಿಳ್ಕೋಬೇಕು, ಎಕ್ಸೆಸ್ ಆಫ್ I2 and NaOH ಬಂತಂದ್ರೆ ಕಂಪಲ್ಸರಿ ಯಾವ ರಿಯಾಕ್ಷನ್ ಹೈಡ್ರೋಫಾರ್ಮ್ ಅಂತಂದ್ರೆ ಯಾವ್ದು ಬರುತ್ತೆ CH3 ಗೆ ನಾವು ಹೈಡ್ರೋಫಾರ್ಮ್ ರಿಯಾಕ್ಷನ್ ಅಂತೀವಿ. ಹಾಗಾದ್ರೆ ಆಪ್ಷನ್ ನೋಡ್ರಿ ಒಂದೇದು ಆಪ್ಷನ್ 1 ಈ C2H5I ಐತಿ, ಆಪ್ಷನ್ 2 ಈಸ್ C2H5OH ಐತಿ, ಆಪ್ಷನ್ 3 ಈಸ್ CH3. ಹಾಗಾದ್ರೆ ಫಿಫ್ತ್ ಒನ್ ಕರೆಕ್ಟ್ ಆನ್ಸರ್ ಯಾವ್ದು? ಥರ್ಡ್ ಒನ್ ಈಸ್ ಕರೆಕ್ಟ್ ಆನ್ಸರ್ and this is called as hydroform reaction. Next question number 6 is question number 6 ಏನಾಯ್ತು ನೋಡ್ರಿ ಇಲ್ಲಿ. ethyl bromide is reacts with silver nitrate. ethyl bromide ಅಂದ್ರೆ ಫಸ್ಟ್ ಬರ್ಕೊಂಡು ethyl bromide ಏನಪ್ಪ ಅಂದ್ರೆ C2H5 Br is a ethyl bromide. is react with AgNO2 silver nitrite. ಈಗ ಈ ಪ್ರಾಡಕ್ಟ್ ಸಿಲ್ವರ್ ನೈಟ್ರೈಟ್ ಬಂದದ ಅಂತಂದ್ರೆ ಒಂದು ಪ್ರಾಡಕ್ಟ್ C2H5NO2 ಬರುತ್ತೆ ಅಂತಂದ್ರೆ ದಿಸ್ ಇಸ್ ನೈಟ್ರೋಈಥೇನ್. ಇಟ್ ಇಸ್ ಅ ಮೇಜರ್ ಪ್ರಾಡಕ್ಟ್. ಅಂಡ್ ಇನ್ನೂ ಒಂದು ಏನು ಬರುತ್ತೆ ಅಂದ್ರೆ ಬಿಕಾಸ್ ಇಟ್ ಇಸ್ ಆಂಬಿಡೆಂಟೆಡ್ ಲಿಗ್ಯಾಂಡ್. ನೀವು ಕೋಆರ್ಡಿನೇಷನ್ ಕಾಂಪೌಂಡ್ ಹೆಂಗೆ ಕಲ್ತಾರೆ NO2 ಇಸ್ ಆಂಬಿಡೆಂಟೆಡ್ ಲಿಂಕೇಜ್ ಐಸೋಮೆರಿಸ್, ಸಾರಿ ಆಂಬಿಡೆಂಟೆಡ್ ಅಲ್ಲ ಲಿಂಕೇಜ್ ಐಸೋಮೆರಿಸಮ್ ಕ ಏನ್ ಮಾಡ್ದಪ್ಪ ಅಂತಂದ್ರೆ ಅದು ಲಿಂಕ್ ಆಗ್ತಿರ್ತೈತಿ. ಅಂದ್ರೆ ಬೋತ್ ನೈಟ್ರೋಜನ್ ಇದ್ರೂ ಲಿಂಕ್ ಆಗಿರ್ತೈತಿ, ಬೋತ್ ಆಕ್ಸಿಜನ್ ಇದ್ರೂ ಲಿಂಕ್ ಆಗಿರ್ತೈತಿ. ಸೊ ಅದನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ C2H5ONO NO2 ಅನ್ನೋದು ಹೆಂಗ್ ಬರ್ತೀನಿ ಹೇಳ್ರಿ ONO ಅಂತ ಬರೀತೀನಿ ನಾನು. ಎಸ್ ಒಂದು ನೈಟ್ರೋಮೀಥೇನ್ ಬರುತ್ತಾ ಅಂದ್ರೆ ಆಪ್ಷನ್ ನೋಡೋಣ. ಒಂದು ನೈಟ್ರೋಈಥೇನ್ ಅದಷ್ಟೇ ಬರಂಗಿಲ್ಲ ನೋಡೋಣ. ಇನ್ನೊಂದು ಯಾವ್ದಪ್ಪ ಅಂದ್ರೆ ಪ್ಯಾರಾಕ್ಲೋರೋಟಾಲ್ಯೂನ್. ಸರಿ, ಈಥೇನ್ ಅಂತ ಕೊಟ್ಟಾರೆ ಎರಡನೇ ಆಪ್ಷನ್, ಅದು ಅಲ್ಲ. ಮೂರನೇ ಆಪ್ಷನ್ ಈಥೈಲ್ ನೈಟ್ರೈಟ್ ಅಂತ ಕೊಟ್ಟಾರು, ಅದು ಅಲ್ಲ. ಸೊ ಬೋತ್ ನೈಟ್ರೋಈಥೇನ್ ಆಸ್ ವೆಲ್ ಆಸ್ ಈಥೈಲ್ ನೈಟ್ರೈಟ್. ನೈಟ್ರೋಈಥೇನ್ ಅಂಡ್ ಈಥೈಲ್ ನೈಟ್ರೈಟ್ ಆಪ್ಷನ್ ನಂಬರ್ ಯಾವ್ದು ಕರೆಕ್ಟ್ ಹೇಳ್ರಿ? ಇದು ಮೇಜರ್ ಪ್ರಾಡಕ್ಟ್ ಬರುತ್ತಾ, ಇದೇನ್ ಬರ್ತದಪ್ಪ ಅಂತಂದ್ರೆ ಮೈನರ್ ಪ್ರಾಡಕ್ಟ್ ಬರುತ್ತಾ. ಇಲ್ಲಿ ಸರ್ ಅದು ಯಾಕೆ ಬರ್ತೈತಿ ಅಂತಂದ್ರೆ ಬಿಕಾಸ್ ಆಫ್ AG. ಒಂದು ವೇಳೆ KNO2 ಅಥವಾ MgNO2 ಹಿಂಗೆ ಏನಾದರೂ ಇತ್ತಂತಂದ್ರೆ ಇಲ್ಲಿ ಬರೀ ನೈಟ್ರೋಈಥೇನ್ ಈ ರೀತಿ ಕಂಪೌಂಡ್ ಅಟ್ಟ ಬರ್ತದೆ. ಸಿಲ್ವರ್ ಇರೋದ್ರಿಂದ ನಮಗೆ ಎರಡೂ ಪ್ರಾಡಕ್ಟ್ ಬರ್ತಾವೆ, ಒಂದು ಮೇಜರ್ ಪ್ರಾಡಕ್ಟ್ ಇನ್ನೊಂದು ಮೈನರ್ ಪ್ರಾಡಕ್ಟ್. ಆಪ್ಷನ್ ನಂಬರ್ 4 ಈಸ್ ರೈಟ್ ಆನ್ಸರ್, ನೈಟ್ರೋಈಥೇನ್ ಆಸ್ ವೆಲ್ ಆಸ್ ಈಥೈಲ್ ನೈಟ್ರೈಟ್. ಕ್ವಶನ್ ನಂಬರ್ 6 ದ ಆಪ್ಷನ್ ನಂಬರ್ 4 ಈಸ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 7. ಎಸ್ ಕ್ವಶನ್ ನಂಬರ್ 7 ಏನೈತೆ ನೋಡ್ರಿ. CCl ಬಾಂಡ್ ಇನ್ ಕ್ಲೋರೋಬೆನ್ಜಿನ್ ಇನ್ ಕಂಪ್ಯಾರಿಸನ್ ವಿತ್ CCl ಬಾಂಡ್ ಇನ್ methyl chloride. ಎಸ್ ಕ್ಲೋರೋಬೆನ್ಜಿನ್ ಅಂತಂದ್ರೆ ಗೊತ್ತು. ಕ್ಲೋರೋಬೆನ್ಜಿನ್ ಅಂತಂದ್ರೆ ಏನ್ ಬರೀಬೇಕು ಹೇಳ್ರಿ? ಇಲ್ಲಿ ಬೆನ್ಜಿನ್ ಬರೀತೀನಿ, ಇಲ್ಲಿ Cl ಬರೀತೀನಿ, ಆಮೇಲೆ methyl chloride ಅನ್ನು ಬರೀತೀನಿ, ದಟ್ ಇಸ್ CH3Cl ಅಂತ ಬರೀತೀನಿ. ಇಲ್ಲೇ ನೋಡ್ರಿ ಕಂಪ್ಯಾರಿಸನ್. ಕ್ಲೋರೋಬೆನ್ಜಿನ್ ದಾಗ CCl ಬಾಂಡ್ ಲೆಂತ್ ಕಡಿಮೆ ಇರುತ್ತೆ. ಬಟ್ ಯಾಕೆ ಕಡಿಮೆ ಇರುತ್ತೆ ಅಂದ್ರೆ ಇಲ್ಲಿ ಪಾರ್ಷಿಯಲ್ ಏನಾಗುತ್ತೆ ಡಬಲ್ ಬಾಂಡ್, ಬಟ್ ಇಲ್ಲಿ ಬಾಂಡ್ ಲೆಂತ್ ಜಾಸ್ತಿ ಇರುತ್ತೆ.
ಆಪ್ಷನ್ಸ್ ಏನೇನು ಕೊಟ್ಟಾರ ಅವ್ರು ಅಂತಂದ್ರೆ ಇದನ್ನ ಹೇಳ್ತಾರ ಅವ್ರು, ಇದನ್ನಷ್ಟೇ ಕಂಪ್ಯಾರಿಸನ್ ಮಾಡಬೇಕು. ಲಾಂಗರ್ ಆ್ಯಂಡ್ ವೀಕರ್ ಅಂತ ಕೊಟ್ಟಾರ, ಇದಕ್ಕಿಂತ ಇದು ಜಾಸ್ತಿ ಇದೆ ಅಂತ ಕೊಡ್ತಾರೋ ಅಲ್ಲ, ಆಪ್ಷನ್ ಅಲ್ಲ. ಎರಡೇ ನೋಡ್ರಿ, ಶಾರ್ಟರ್ ಆ್ಯಂಡ್ ವೀಕರ್ ಅಂತ ಕೊಡ್ತಾರೋ. ಎಷ್ಟು ಶಾರ್ಟ್ ಇರ್ತಾವ ಅಷ್ಟು ಸ್ಟ್ರಾಂಗ್ ಇರ್ತಾವ ಬಾಂಡ್. ಹೇಳಿದ್ನಲ್ಲ, ಸಿಂಗಲ್ ಟ್ರಿಪಲ್ ಬಾಂಡ್ ಈಸ್ ಮೋರ್ ಸ್ಟ್ರಾಂಗರ್ ದ್ಯಾನ್ ದ ಸಿಂಗಲ್. ಇಲ್ಲಿ ಡಬಲ್ ಬಾಂಡ್ ಐತಂದ್ರೆ ಇದಕ್ಕಿಂತ ಸ್ಟ್ರಾಂಗ್ ಇರ್ತೈತೆ ಅನ್ನಂಗೆ. ಎಸ್, ನಿಮ್ಗೆ ಡೈರೆಕ್ಟ್ ಆನ್ಸರ್ ಹೇಳ್ತೀನಿ, CCl ಬಾಂಡ್ ಈಸ್ ಶಾರ್ಟರ್ ಆ್ಯಂಡ್ ಸ್ಟ್ರಾಂಗರ್. ಐತೆ ನೋಡ್ರಿ ಆಪ್ಷನ್. ಆಪ್ಷನ್ ನಂಬರ್ 3. ಕ್ವಶನ್ ನಂಬರ್ ನೋಡಿದ್ರೆ ಕ್ವಶನ್ ನಂಬರ್ 7. ಆಪ್ಷನ್ ನಂಬರ್ 3 ಈಸ್ ರೈಟ್ ಆನ್ಸರ್. ಶಾರ್ಟರ್ ಇರುತ್ತೆ ಬಾಂಡ್ ಲೆಂತ್, ಆಸ್ ವೆಲ್ ಆಸ್ ಇನ್ನೊಂದು ಏನಿರುತ್ತೆ ಅಂತಂದ್ರೆ ಎಷ್ಟು ಶಾರ್ಟ್ ಇರುತ್ತೋ ಅಷ್ಟು ಸ್ಟ್ರಾಂಗ್ ಇರುತ್ತೆ. ಆಪ್ಷನ್ ನಂಬರ್ 3 ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 8. ಎಸ್, ಕ್ವಶನ್ ನಂಬರ್ 8 ನೋಡೋಣ ಏನಿರ್ತೈತಿ 8 ಅನ್ನೋದು. ವಿಚ್ ಆಫ್ ದ ಫಾಲೋವಿಂಗ್ ಕಂಪೌಂಡ್ ಆನ್ ಆಕ್ಸಿಡೇಷನ್ ಗಿವ್ಸ್ ಅ ಬೆಂಜಾಯಿಕ್ ಆಸಿಡ್. ಬೆಂಜಾಯಿಕ್ ಆಸಿಡ್ ಬರ್ಬೇಕಂತಂದ್ರೆ ಏನಿರ್ಬೇಕಪ್ಪ ಅಂತಂದ್ರೆ ಬೆಂಜಾಯಿಕ್ ಆಸಿಡ್ ಫಾರ್ಮುಲಾ ಉಲ್ಟಾ ರಿಯಾಕ್ಷನ್ ಬರ್ಕೊಂಡು ಬರ್ತೀನಿ ನಾನು. ಉಲ್ಟಾ COOH, ಇಟ್ ಈಸ್ ಬೆಂಜಾಯಿಕ್ ಆಸಿಡ್. ಹಂಗಾದ್ರೆ ಬೆಂಜಾಯಿಕ್ ಆಸಿಡ್ ಬರ್ಬೇಕಂತಂದ್ರೆ ನಾವು ಆಪ್ಷನ್ಸ್ ಕೊಟ್ಟಾರ ಅಲ್ಲಿ. ಕ್ಲೋರೋಫೆನಾಲ್ ಅಂತ ಕೊಟ್ಟಾರು, ಆಮೇಲೆ ಪ್ಯಾರಾಕ್ಲೋರೋಟಾಲಿನ್ ಅಂತ ಕೊಟ್ಟಾರು, ಆಮೇಲೆ ಕ್ಲೋರೋಬೆಂಜಿನ್ ಕೊಟ್ಟರು, ಬೆಂಜೈಲ್ ಕ್ಲೋರೈಡ್ ಕೊಟ್ಟರು. ಒಂದು ಬೆಂಜಿನ್ ಕಾರ್ಬನ್ ಆಟಮ್ ಇದ್ದದ್ದು ನಾವು ಆಪ್ಷನ್ ಹೋಗ್ಬೋದು. ಆಪ್ಷನ್ಸ್ ಎರಡು ಅದಾವ ಅಲ್ಲಿ. ಒಂದು ಕ್ಲೋರೋಟಾಲಿನ್, ಅದ್ರಾಗೂ ಕಾರ್ಬನ್ ಐತಿ. ಕ್ಲೋರೋಬೆಂಜಿನ್ ಆಗಲ್ಲ, ಬೆಂಜೈಲ್ ಕ್ಲೋರೈಡ್ ತಗೋತೀವಿ ನಾವು. ಬೆಂಜೈಲ್ ಕ್ಲೋರೈಡ್ ಅಂತಂದ್ರೆ ಈ ರೀತಿ ಒಂದು ಕಂಪೌಂಡ್ ತಗೋತೀವಿ ನಾವು. ಬೆಂಜೈಲ್ ಕ್ಲೋರೈಡ್ ಅಂತಂದ್ರೆ CH2Cl. ಓಕೆ, ಬೆಂಜೈಲ್ ಕ್ಲೋರೈಡ್. ದಿಸ್ ಬೆಂಜೈಲ್ ಕ್ಲೋರೈಡ್ ಅನ್ನ ಏನು ಮಾಡ್ತೀವಪ್ಪ ಅಂತಂದ್ರೆ ನಾವು ಆಕ್ಸಿಡೇಷನ್ ಮಾಡ್ತೀವಿ. ಸ್ವಲ್ಪ ಇನಿಷಿಯಲಿ ಆಕ್ಸಿಡೇಷನ್ ಮಾಡ್ತೀವಿ. ಆಕ್ಸಿಡೇಷನ್ ಮಾಡಿದಾಗ ಅಂದರೆ H2O ಆಗಿದಾಗ ಈ Cl ರಿಮೂವ್ ಆಗಿ ಹೋಗುತ್ತಾ, ಅಲ್ಲಿ OH ಬಂದು ಅಟ್ಯಾಚ್ ಆಗುತ್ತೆ. OH ಬಂದು ಅಟ್ಯಾಚ್ ಆಗುತ್ತೆ. OH ಬಂದು ಅಟ್ಯಾಚ್ ಆದ ತಕ್ಷಣ ಏನಾಗುತ್ತೆ ಅಂತಂದ್ರೆ CH2OH ಆಗುತ್ತೆ. ಈ ಒಂದು ಆಲ್ಕೋಹಾಲ್ಗಳನ್ನು ಹೇಳಿ ನಾನು ಆಲ್ಕೋಹಾಲನ್ನು ಆಕ್ಸಿಡೇಷನ್ ಮಾಡಿದ್ರಂದ್ರೆ ಆಲ್ಡಿಹೈಡ್ ಬರುತ್ತೆ. ಫರ್ದರ್ ಆಕ್ಸಿಡೇಷನ್ ಮಾಡಿದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್ ಬರ್ತದೆ ಅನ್ನೋ ಸಲುವಾಗಿ ಇವಾಗ ಕಂಪ್ಲೀಟ್ ಆಕ್ಸಿಡೇಷನ್ ಮಾಡ್ತೀನಿ. ಕಂಪ್ಲೀಟ್ ಆಕ್ಸಿಡೇಷನ್ ಮಾಡಿದಾಗ ಆಲ್ಕೋಹಾಲ್ ಈಸ್ ಕನ್ವರ್ಟೆಡ್ ಇಂಟು ಏನಪ್ಪಾ ಅಂತಂದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್. ಹಾಗಾದ್ರೆ ನಮ್ದು ಆಪ್ಷನ್ ಯಾವ್ದಾಗುತ್ತೆ ನೋಡ್ರಿ. ಈಗ ಆಪ್ಷನ್ 4th one is right answer. That is called as benzyl chloride. ಏನಂತ ಹೇಳಿದ್ರೆ benzyl chloride ಅಂತೀವಿ. So this is the question number 8. Option number 4 is right answer. Okay. Next ನೋಡ್ರಿ question number 9. Question number 9 ಒಳಗಡೆ ಏನು ಕೊಟ್ಟಾರ ಅಂತಂದ್ರೆ the reaction is given below. ಒಂದು ರಿಯಾಕ್ಷನ್ ಒಂದು ಸ್ಟ್ರಕ್ಚರ್ ಕೊಟ್ಟಾರ. ಅವರು ಸ್ಟ್ರಕ್ಚರ್ ಹೆಂಗೈತೆ ಅಂತಂದ್ರೆ here Br and this is CH3. ಸರ್ ಹಿಂಗೆ ಕೊಟ್ಟಿರ್ತಾರಂದ್ರೆ ಏನ್ರಿ ಯಾವತ್ತಂದ್ರೆ ಈ ರೀತಿ ಹಿಂಗೆ ಬರ್ದೇನೆ ಅಂತಂದ್ರೆ ಅಲ್ಲಿ ನಾನು ಬರ್ದಿದ್ದದು ಕೈ ಅಂದ್ರೆ ದ ಬಾಂಡ್ ಟುವರ್ಡ್ಸ್ ಯು ಅನ್ನ ಟುವರ್ಡ್ಸ್ ಮೀ, ನನ್ನ ಕಡೆ ಐತಿ ಬಾಂಡ್ ಅವರು. ಆಮೇಲೆ ಡಾಟ್ ಬರ್ದಿರಂದ್ರೆ ಅವೇ ಫ್ರಮ್ ನಮ್ಮ ಹಿಂದ್ಗಡೆ ಐತಿ ಅನ್ನೋದು. ಆಮೇಲೆ ಏನಪ್ಪ ಅಂತಂದ್ರೆ ಇದು ನಾರ್ಮಲ್ ಪ್ಲೇನಾರ್ ಸ್ಟ್ರಕ್ಚರ್ ಒಳಗಡೆ ಇದೆ. ದಿಸ್ ಇಸ್ CH2H5CH3 ಐತಿ. ಇದನ್ನ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ OH ಮೈನಸ್ ನ್ಯೂಕ್ಲಿಯೋಫಿಲಿಕ್. ನಿಮಗೆ SN1 SN2 ನಿನ್ನೆ ಕ್ಲಾಸ್ನಾಗ ಹೇಳೀನಿ. SN1 ಮೆಕ್ಯಾನಿಸಮ್ ಆಸ್ ವೆಲ್ ಆಸ್ SN2 ಮೆಕ್ಯಾನಿಸಮ್ ಅದು ಯಾವ ರೀತಿ ಆಗ್ತೈತಿ ಅನ್ನೋದು ನೋಡೋದು. ಆಟೋಮೆಟಿಕ್ಲಿ ಏನಾಗಬೇಕು ಅಂದ್ರೆ Br ಇದು ಜಾಗದಾಗ OH ಬರ್ತದೆ. ನಂತರ ಇಲ್ಲಿ ಏನು ಬರುತ್ತಪ್ಪ ಅಂದ್ರೆ CH2 here CH3 and this is CH3 and this is H. ಏನೂ ಇಲ್ಲ, ನಿನ್ನೆ ಕ್ಲಾಸ್ನಾಗ ಹೇಳಿ ನಾನು ಒಂದು ಛತ್ರಿದ ಎಕ್ಸಾಂಪಲ್ ಕೊಟ್ಟಿನಿ. ಇದು ನೋಡ್ರಿ ಹಿಂಗೈತಿ ಕಾನ್ಫಿಗರೇಷನ್ ಈ ರೀತಿ ಐತಿ. ಇದ್ರ ಕಾನ್ಫಿಗರೇಷನ್ ಏನು ಅಂತ ಹೇಳ್ರಿ ಈ ರೀತಿ ಬಂತು. ಅಂದ್ರೆ ಕಾನ್ಫಿಗರೇಷನ್ ಈಸ್ ಯಾವ ಕಾನ್ಫಿಗರೇಷನ್ ಅಂತ ಹೇಳ್ರಿ ಇನ್ವರ್ಷನ್ ಕಾನ್ಫಿಗರೇಷನ್ ಬಂತು. ಇನ್ವರ್ಷನ್ ಕಾನ್ಫಿಗರೇಷನ್ ಬಂತಂದ್ರೆ ಮೆಕ್ಯಾನಿಸಮ್ ಯಾವಾಗಲೂ ಯಾವ್ದಾಗಿರುತ್ತೆ SN1 ಆಗಿರುತ್ತೆ SN2 ಆಗಿರುತ್ತೆ. SN2 ಮೆಕ್ಯಾನಿಸಮ್ ಅಲ್ಲಿ ಏನು ರಿಯಾಕ್ಷನ್ ಅಂದ್ರೆ ಏನಿಲ್ಲ, ಬರೀ ತಿಳ್ಕೋಬೇಕು ಕಷ್ಟ. ಅದು ಕಾನ್ಫಿಗರೇಷನ್ ಉಲ್ಟಾ ಬಂದೈತೆ. ಅದು ಉಲ್ಟಾ ಆದರೆ SN2 ಇರುತ್ತೆ. ಹಾಗಾದ್ರೆ ಆನ್ಸರ್ ಯಾವ್ದು ಅಂತ ಹೇಳ್ರಿ ಕ್ವಶನ್ ನಂಬರ್ 9. ಆಪ್ಷನ್ ನಂಬರ್ 3 ಈಸ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 10 ನೋಡೋಣ. ಕ್ವಶನ್ ನಂಬರ್ 10. The reactivity order of halides in a dehydrohalogenation reaction. Dehydrohalogenation reaction is direct ಹೇಳಿ RI is greater than RBr is greater than RCl is greater than RF.
ಡೌನ್ ದ ಗ್ರೂಪ್ ಬಾಂಡ್ ಲೆಂತ್ ಇನ್ಕ್ರೀಸ್ ಆಗೋದು ಹೋಗುತ್ತಾ. ಹ್ಯಾಲೋಜನ್ಸ್ ಫ್ಲೋರಿನ್ ಇದನ್ನ ನಾನು ಹೆಂಗೆ ಬರೀತೀನಿ ಅಂತಂದ್ರೆ RF ಅಂತ ಬರೀತೀನಿ, ನಾನು ಈ ರೀತಿ ಬರೀತೀನಿ. ನಂತರ RCl ಅಂತ ಬರೀತೀನಿ, RBr ಅಂತ ಬರೀತೀನಿ, ನಂತರ RI ಅಂತ ಬರೀತೀನಿ. ಏನು ಡಿಫ್ರೆನ್ಸ್ ನೋಡ್ರಿ, ಬಾಂಡ್ ಲೆಂತ್ ಏನಾಗೋದು ಬರುತ್ತೆ ಜಾಸ್ತಿ ಆಗೋದಂದ್ರೆ ಇವೆಲ್ಲ ಜಲ್ದಿ ಏನಾಗಿರುತ್ತೆ ಹೇಳ್ರಿ, ಬ್ರೇಕ್ ಆಗ್ತಾವೆ. ಜಲ್ದಿ ಬ್ರೇಕ್ ಆಯ್ತು ಅಂತಂದ್ರೆ ಇಟ್ ಈಸ್ ಮೋರ್ ರಿಯಾಕ್ಟಿವ್ ಟುವರ್ಡ್ಸ್ ಡಿಹೈಡ್ರೋ ಹ್ಯಾಲೋಜಿನೇಷನ್ ರಿಯಾಕ್ಷನ್. ಆಪ್ಷನ್ ನಂಬರ್ ಎಷ್ಟನೇದಾಗಿ ನೋಡ್ರಿ, ಕ್ವಶನ್ ನಂಬರ್ 10, ಆಪ್ಷನ್ ನಂಬರ್ 2 ಈಸ್ ರೈಟ್ ಆನ್ಸರ್. ಎಸ್ 10 ಕ್ವಶನ್ ಸಾಕು ಇವತ್ತು. ಸೊ ನೆಕ್ಸ್ಟ್ ವಿಡಿಯೋಸ್ದಾಗ ನಾನು ಉಳಿದ ಕ್ವಶನ್ಗಳನ್ನು ಡಿಸ್ಕಸ್ ಮಾಡ್ತೀನಿ. ಸ್ವಲ್ಪ ನೀವು ಟ್ರೈ ಮಾಡಬೇಕು. ಆಮೇಲೆ ಆಫ್ಲೈನ್ ಏನಾದರೂ ಬಂದ್ರಿ ಅಂತಂದ್ರೆ ಹಿಂಗೆ ಏನೋ ಡೌಟ್ಸ್ ಇತ್ತಂತಂದ್ರೆ ಬರಬೇಕು, ಬರೆದುಕೊಂಡು ನಮ್ಮ ಕಡೆ ಬಂದು ಕ್ಲಿಯರ್ ಮಾಡ್ಕೋಬೇಕು, ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ಕೋಬೇಕು. ಸೊ CET ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು. ನನ್ನ ಕಡೆ ಎಷ್ಟು ಸಾಧ್ಯ ಐತಿ ಮ್ಯಾಕ್ಸಿಮಮ್ ನಿಮ್ಗೆ ಹೇಳಕ್ಕೆ ನಾನು ಟ್ರೈ ಮಾಡ್ತೀನಿ. ಮ್ಯಾಕ್ಸಿಮಮ್ ನಿಮ್ಗೆ ರಿವಿಷನ್ ಎಲ್ಲ ರೀತಿ ರಿವಿಷನ್ ಮಾಡಿ ನಿನ್ನ ಒಂದು ಕ್ಲಾಸ್ನ್ಯಾಗ ಒಂದು ಚಾಪ್ಟರ್ ಮುಗಿಸೋದು. ಹೌದಾ, ಒಂದು ಚಾಪ್ಟರ್ ಮುಗಿಸಿನೇ ನಾನು ನಿನ್ನೆ ಕ್ಲಾಸ್ನಾಗ 2.5 hours ತೊಗೊಂಡು. ಎಸ್ ಅದೇ ರೀತಿ ನಾವು ಏನು ಮಾಡೋಣ ಅಂತಂದ್ರೆ CET ಸ್ವಲ್ಪ ಡಿಸ್ಕಸ್ ಮಾಡ್ಕೋತ ಹೋಗೋಣ. ನೀವು ಬರೀ ಆ ಮಟೀರಿಯಲ್ ತಗೋರಿ, ಆ ಸಿನಾಪ್ಸಿಸ್ ಬರ್ಸಿದ್ದು ಟ್ರೈ ಮಾಡ್ಕೊಂಡು ಹೋಗ್ರಿ. ಈ 60 ಕ್ವಶನ್ನಾಗ ಮ್ಯಾಕ್ಸಿಮಮ್ 30 ಮ್ಯಾಲೆ ನೀವು ಕ್ವಶನ್ ಟಚ್ ಮಾಡ್ತೀರಿ ಬರೀ ಆ ಸಿನಾಪ್ಸಿಸ್ ಮೇಲೆ. ಓಕೆ.